ಏತಾನೆ ಇದೆ ಕಾಕ್ರೋಚ್ ಜನತಾ ಪಾರ್ಟಿ ಫಾಲೋವರ್ ಸಂಖ್ಯೆ. ಭಾರತದಲ್ಲಿ ಯಾರು ಬೇಕಾದರೂ ಪಕ್ಷ ಕಟ್ಟಬಹುದಾ? ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ಲಕ್ಷ ಲೂಟಿ. ಲಿಂಕ್ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ ಖಾತೆ ದಿವಾಳಿ. ಕಾಕ್ರೋಚ್ ಜನತಾ ಪಕ್ಷ ರಾತ್ರೋರಾತ್ರಿ ಸಂಚಲನ ಮೂಡಿಸಿದೆ. ರಾಷ್ಟ್ರೀಯ ಪಕ್ಷಗಳನ್ನ ಬೆರಗುಗೊಳಿಸುವಂತೆ ಫಾಲೋವರ್ಸ್ ಸಂಖ್ಯೆ ದಾಖಲೆ ಮಟ್ಟದಲ್ಲಿ ಹೆಚ್ಚಾಗಿದೆ. 5 ದಿನಗಳಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಸುಮಾರು 15 ಮಿಲಿಯನ್ ಫಾಲೋವರ್ಸ್ಗಳನ್ನ ಕಂಡಿರುವ ಈ ಪಕ್ಷದ ಖಾತೆಯನ್ನ ಎಕ್ಸ್ ನಿರ್ಬಂಧಿಸಿದೆ. ಈ ಮಧ್ಯೆ ಭಾರತದಲ್ಲಿ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಪಕ್ಷ ಶುರು ಮಾಡಬಹುದಾ ಅನ್ನುವ ಪ್ರಶ್ನೆ ಎದ್ದಿದೆ. ಹೌದು, ಸದ್ಯ ಕಾಕ್ರೋಚ್ ಜನತಾ ಪಾರ್ಟಿಯದ್ದೇ ಸುದ್ದಿ. ದಿನದಿನಕ್ಕೂ ಅದರ ಪ್ರಸಿದ್ಧಿ ಹೆಚ್ಚಾಗ್ತಾ ಇದೆ. ಆದರೆ ಭಾರತದಲ್ಲಿ ನಿಮಗಿಷ್ಟ ಬಂದಂತೆ ಪಾರ್ಟಿ ಶುರು ಮಾಡಬಹುದಾ? ಅದಕ್ಕಿರುವ ನಿಯಮ ಏನು ಅಂತ ಗಮನಿಸಬೇಕಾಗುತ್ತೆ. ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಕಾಕ್ರೋಚ್ ಜನತಾ ಪಾರ್ಟಿ ZEN ಯುವಕರನ್ನ ಆಕರ್ಷಣೆ ಮಾಡ್ತಾ ಇದೆ. ಆದರೆ ಈ ಪಕ್ಷಕ್ಕೆ ಸೇರೋದಕ್ಕೆ ಕಳಿಸಲಾಗುವ ವಾಟ್ಸ್ಆಪ್ ಲಿಂಕ್ಗಳ ಮೂಲಕ ಒಂದು ಕಡೆ ಸೈಬರ್ ವಂಚಕರು ಬ್ಯಾಂಕ್ ಖಾತೆಗಳನ್ನ ಲೂಟಿ ಮಾಡ್ತಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆ ನೀಡಿದ್ದು ಅಪರಿಚಿತ ಲಿಂಕ್ಗಳನ್ನ ಕ್ಲಿಕ್ ಮಾಡದಂತೆ ಸೂಚಿಸಿದೆ. ಸದ್ಯ ಜೆನ್ಸಿಗಳ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹವಾ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಬಿಜೆಪಿ ಎಲ್ಲ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಅನ್ನ ಮೀರಿ 2 ಕೋಟಿಗೂ ಅಧಿಕ ಫಾಲೋವರ್ಸ್ ಹೊಂದಿದೆ. ಈ ಪಕ್ಷ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ತಮ್ಮ ಪಕ್ಷದ ಆರಂಭದಲ್ಲಿ ಮಾಡಿರುವ ಘೋಷಣೆಗಳೇ ಯಥಾವತ್ತಾಗಿ ಈ ಪಕ್ಷದಲ್ಲೂ ಇದೆ. ಭ್ರಷ್ಟಾಚಾರ ಮುಕ್ತ ಭಾರತ ಮಾಡುವುದು ತಮ್ಮ ಗುರಿ ಅನ್ನೋ ಘೋಷಣೆಯೊಂದಿಗೆ ಬಂದಿದ್ದ ಅರವಿಂದ್ ಕೇಜ್ರಿವಾಲ್ ಅವರು ಈ ಆರಂಭದಲ್ಲಿ ಮಾಡಿರುವ ಘೋಷಣೆಗಳ ಬಗ್ಗೆ ಎಲ್ರಿಗೂ ತಿಳಿದದ್ದೇ. ಅದೇ ಮಾದರಿಯನ್ನ ಇಟ್ಕೊಂಡು ಭಾರತವನ್ನ ಬದಲಾಯಿಸುವುದಕ್ಕೆ ಕೆಲವು ವಿದೇಶಿಗರು ಕೈಜೋಡಿಸಿದ್ದಾರೆ. ಭಾರತ ಬದಲಾಗಬೇಕಾಗಿದೆ ಅಂತ ಜೆನ್ಸಿಗಳು ಉತ್ಸಾಹಕರಾಗಿದ್ದಾರೆ ಅನ್ನೋದು ಈ ಪ್ರಮಾಣದಲ್ಲಿ ಜನರು ಪಕ್ಷಕ್ಕೆ ಬೆಂಬಲ ನೀಡ್ತಾ ಇರೋದನ್ನ ನೋಡಿದ್ರೆ ತಿಳಿಯುತ್ತೆ. ಸೈಬರ್ ಕ್ರಿಮಿನಲ್ಸ್ ಚುರುಕು. ಇದರ ನಡುವೆ ಸೈಬರ್ ಕ್ರೈಮ್ ತಂಡ ಅಲರ್ಟ್ ಆಗಿದೆ. ಜನರನ್ನ ಮರಳು ಮಾಡೋದಕ್ಕೆ, ಅವರ ಬ್ಯಾಂಕ್ ಖಾತೆಯನ್ನ ಲೂಟಿ ಮಾಡೋದಕ್ಕೆ ಹೊಸ ಪ್ರಯೋಗ ಮಾಡ್ತಾನೆ ಬಂದಿದೆ. ಸೋ ಕಾಲ್ಡ್ ವೆಲ್ ಎಜುಕೇಟೆಡ್ ಅರ್ಥಾತ್ ಸುಶಿಕ್ಷಿತರು ಎನಿಸಿಕೊಂಡಿರುವ ಜನರೇ ಇವರ ಮೋಸಕ್ಕೆ ಬಲಿಯಾಗಿ ಲಕ್ಷ ಕಳೆದುಕೊಳ್ತಿದ್ದಾರೆ. ಪೊಲೀಸರು ಮಾಧ್ಯಮಗಳಲ್ಲಿ ಎಷ್ಟೇ ಎಚ್ಚರಿಕೆ ಬಂದರೂ ತಮಗೆ ಆಮಿಷ ತೋರಿ ಬಂದಿರುವ ಲಿಂಕ್ ನೋಡಿದ ತಕ್ಷಣ ಎಲ್ಲ ಎಚ್ಚರಿಕೆಯೂ ಮರೆತು ಹೋಗಿ ಲಿಂಕ್ ಕ್ಲಿಕ್ ಮಾಡಿ ದುಡ್ಡು ಕಳೆದುಕೊಂಡಿರುವವರೇ ಲಕ್ಷ ಮಂದಿ ಇದ್ದಾರೆ. ಹೀಗೆ ಕಳೆದುಕೊಂಡ ದುಡ್ಡು ಸಿಗುವುದು ಕೂಡ ಅತ್ಯಂತ ವಿರಳ. ಯಾಕಂದ್ರೆ ಸೈಬರ್ ಕ್ರಿಮಿನಲ್ಸ್ ನೆಟ್ವರ್ಕ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಹವಾ ನೋಡಿ ಹುಮ್ಮಸ್ಸು. ಇದೀಗ ಇವರ ಲಕ್ಷ ಕಾಕ್ರೋಚ್ ಜನತಾ ಪಾರ್ಟಿಯ ಕಡೆ ಹೋಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಹವಾ ನೋಡಿದ್ರೆ ತಾವು ಪಕ್ಷವನ್ನ ಸೇರೋದಕ್ಕೆ ಉತ್ಸಾಹಕರಾಗಿದ್ದಾರೆ. ಅದರಲ್ಲೂ ಹೇಳಿ ಕೇಳಿ ಜೆನ್ಸಿಗಳು ಮೊಬೈಲ್ ಇಲ್ಲದೆ ಜೀವನವನ್ನೇ ನಡೆಸುವುದಿಲ್ಲ. ಆದರೆ ಉತ್ಸಾಹ ನಿಮ್ಮ ಬ್ಯಾಂಕ್ ಖಾತೆಯನ್ನೇ ಗುಳು ಮಾಡಬಹುದು, ಹಣ ಎಲ್ಲವೂ ಲೂಟಿ ಆಗಬಹುದು ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದೆ ಪೊಲೀಸ್ ಇಲಾಖೆ. ವಾಟ್ಸಪ್ ಸಂದೇಶ. ಕಾಕ್ರೋಚ್ ಜನತಾ ಪಕ್ಷಕ್ಕೆ ನೀವು ಜಾಯಿನ್ ಆಗಿ ಅಂತ ನಿಮ್ಮ ವಾಟ್ಸಪ್ಗೆ ಲಿಂಕ್ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಹವಾ ನೋಡಿ ನೀವು ಭಾರತವನ್ನ ಬದಲಾಯಿಸಿಯೇ ಬಿಡೋಣ, ನಾನು ಈ ಪಕ್ಷವನ್ನ ಜಾಯಿನ್ ಆಗೋಣ ಅಂತ ಹಿಂದೆ ಮುಂದೆ ನೋಡದೆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅರಿವಿಲ್ಲದೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೆ, ಬ್ಯಾಂಕ್ ಲೂಟಿ ಆಗುತ್ತೆ. ಇದಾಗಲೇ ಕೆಲವು ಕೆಲಸಗಳು ಹೀಗೆ ಆಗಿದ್ದು. ತಮ್ಮ ಬ್ಯಾಂಕ್ನಲ್ಲಿ ಏನಾಗ್ತಿದೆ ಅನ್ನೋದು ತಿಳಿಯದೆ ಜೆನ್ಸಿಗಳು ಕಂಗಾಲಾಗಿರುವುದು ಈ ಪೊಲೀಸ್ ಅಧಿಕಾರಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೋಡಿ, ಈ ಕಾಕ್ರೋಚ್ ಜನತಾ ಪಕ್ಷ ಹುಟ್ಟಿದ್ದು ಹೇಗೆ? ಸದ್ಯ ತೀವ್ರ ಚರ್ಚೆಯಲ್ಲಿರುವ ಈ ಕಾಕ್ರೋಚ್ ಜನತಾ ಪಕ್ಷವನ್ನ 30 ವರ್ಷದ ಅಭಿಜಿತ್ ದಿಶ್ಪೆ ಶುರು ಮಾಡಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿಕೆ ನಂತರ ಕಾಕ್ರೋಚ್ ಜನತಾ ಪಾರ್ಟಿ ಉಟ್ಕೊಂಡಿದೆ. ಭಾರತದಲ್ಲಿ ಯಾರು ಬೇಕಾದರೂ ಪಕ್ಷವನ್ನ ಶುರು ಮಾಡಬಹುದಾಗಾದ್ರೆ ಜುರಳೆ ಜನತಾ ಪಕ್ಷದ ನಂತರ ಹುಟ್ಟಿಕೊಂಡ ಪ್ರಶ್ನೆ ಇದು. ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ತಮ್ಮದೇ ಆದ ರಾಜಕೀಯ ಪಕ್ಷವನ್ನ ರಚನೆ ಮಾಡಬಹುದು. ಇದನ್ನ ರಾಷ್ಟ್ರೀಯ ಅಥವಾ ರಾಜ್ಯ ಪಕ್ಷ ಅಂತ ಕರೀಬಹುದು. ಆದರೆ ಅದು ಸಾಕಾಗೋದಿಲ್ಲ. ಪಕ್ಷದ ಮಾನ್ಯತೆಗೆ ಚುನಾವಣಾ ಆಯೋಗದ ಅನುಮೋದನೆಯ ಅಗತ್ಯ ಇದೆ. ಕಾನೂನು ಪ್ರಕ್ರಿಯೆಯ ನಂತರ ಪಕ್ಷಕ್ಕೆ ಮಾನ್ಯತೆ ಸಿಗುತ್ತೆ. ಮೂಲಭೂತ ಅವಶ್ಯಕತೆಗಳು, ಹೆಸರಿರುವ ನಿಯಮಗಳು, ಅಗತ್ಯ ದಾಖಲೆಗಳು ಮತ್ತು ಮಾರ್ಗಸೂಚಿಗಳನ್ನ ಪೂರೈಸಿದ ನಂತರ ಪಕ್ಷವನ್ನ ರಚಿಸೋದಕ್ಕೆ ಅರ್ಜಿ ಸಲ್ಲಿಸಬಹುದು. ಮುಖ್ಯವಾಗಿ ಯಾವುದೇ ಹೊಸ ಪಕ್ಷವು ರಾತ್ರೋರಾತ್ರಿ ಮಾನ್ಯತೆ ಪಡೆಯುವುದಿಲ್ಲ. ಹೊಸ ಪಕ್ಷವನ್ನ ರಚಿಸುವುದಕ್ಕೆ ಕಾನೂನು ನಿಯಮಗಳು. ಭಾರತ ಸರ್ಕಾರ ಮತ್ತು ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಹೊಸ ರಾಜಕೀಯ ಪಕ್ಷವನ್ನ ರಚಿಸುವ ಪ್ರಕ್ರಿಯೆಯ ಉದ್ದಕ್ಕೂ ಕಾನೂನು ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ. ಭಾರತದಲ್ಲಿ ಒಂದು ರಾಜಕೀಯ ಪಕ್ಷವನ್ನ 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 29A ಅಡಿಯಲ್ಲಿ ನೋಂದಾಯಿಸಬಹುದು. ಹೊಸ ಪಕ್ಷವನ್ನ ರಚಿಸುವ ಷರತ್ತುಗಳು.
ಪಕ್ಷವನ್ನ ಪ್ರಾರಂಭ ಮಾಡೋದಕ್ಕೆ ಕನಿಷ್ಠ 100 ಸದಸ್ಯರು ಇರಬೇಕು. ಎಲ್ಲ ಸದಸ್ಯರು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಮಾನ್ಯವಾದ ಮತದಾರರ ಗುರುತಿನ ಚೀಟಿಯನ್ನು ಹೊಂದಿರಬೇಕು. ಎಲ್ಲ ಸದಸ್ಯರು ತಾವು ಯಾವುದೇ ಇತರ ನೋಂದಾಯಿತ ಪಕ್ಷದ ಸದಸ್ಯರಲ್ಲ ಅಂತ ಹೇಳುವ ಅಫಿಡವಿಟ್ ಅನ್ನು ಸಲ್ಲಿಸಬೇಕು. ಪಕ್ಷ ರಚನೆಯಾದ 30 ದಿನಗಳ ಒಳಗೆ ಸಂವಿಧಾನದ 324ನೇ ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಪಕ್ಷ ಹೆಸರಿಸುವ ನಿಯಮಗಳು. ಪಕ್ಷದ ಹೆಸರಿಗಾಗಿ ನಿಯಮಗಳನ್ನು ಸಹ ಸ್ಥಾಪಿಸಲಾಗಿದೆ. ಪಕ್ಷವನ್ನ ಕಾಕ್ರೋಚ್ ಜನತಾ ಪಕ್ಷ ಅಂತ ಹೆಸರಿಸಬಹುದು. ಅದೇ ಚುನಾವಣಾ ಆಯೋಗದ ನಿಯಮಗಳನ್ನು ಪಾಲಿಸಬೇಕು. ಪಕ್ಷದ ಹೆಸರು ಅಸ್ತಿತ್ವದಲ್ಲಿರುವ ಯಾವುದೇ ಪಕ್ಷದ ಹೆಸರಿನ ಅನುವಾದ ಆಗಬಾರದು. ಇದು ಮತದಾರರಲ್ಲಿ ಗೊಂದಲಕ್ಕೆ ಕಾರಣವಾಗಬಹುದು. ಇದು ಸೆಕ್ಷನ್ 29A ಉಲ್ಲಂಘನೆ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಅಗತ್ಯ ಇರುವಂತಹ ದಾಖಲೆಗಳು ನೋಡಿ, ಪಕ್ಷದ ನಿಯಮಗಳು ಮತ್ತು ತತ್ವಗಳ ಸ್ಪಷ್ಟ ಟೈಪ್ರಿಷನ್ ಪ್ರತಿಭೆಯನ್ನ ಚುನಾವಣಾ ಆಯೋಗಕ್ಕೆ ಕಳಿಸಬೇಕು. ಇದು ಸೆಕ್ಷನ್ 29A ಅಡಿಯಲ್ಲಿ ಪಕ್ಷವು ಭಾರತದ ಸಂವಿಧಾನ ಮತ್ತು ಸಮಾಜವಾದ, ಜಾತ್ಯತೀತತೆ ಮತ್ತು ಪ್ರಜಾಪ್ರಭುತ್ವದ ತತ್ವಗಳಿಗೆ ನಿಜವಾದ ನಿಷ್ಠೆ ಮತ್ತು ಶಿಷ್ಟಿಯನ್ನ ಹೊಂದಿರಬೇಕು. ಹಾಗೆ ಭಾರತದ ಸಾರ್ವಭೌಮತ್ವ, ಏಕತೆ ಮತ್ತು ಸಮಗ್ರತೆಯನ್ನ ಎತ್ತಿ ಹಿಡಿಬೇಕು ಅಂತ ಹೇಳುವುದರ ಘೋಷಣೆಯನ್ನ ಹೊಂದಿರಬೇಕು. ಇದಲ್ಲದೆ 10,000 ರೂಪಾಯಿ ಮರುಪಾವತಿಸಲಾಗದ ಬೇಡಿಕೆ ಕರಡನ್ನ ಭಾರತ ಚುನಾವಣಾ ಆಯೋಗ ನವದೆಹಲಿ ಹೆಸರಲ್ಲಿ ಸಲ್ಲಿಸಬೇಕು. ಪಕ್ಷದ ಕಚೇರಿಯ ವಿಳಾಸದ ಕುರಿತು ಆವರಣದ ಮಾಲೀಕರಿಂದ ಸ್ಟ್ಯಾಂಪ್ ಮಾಡಲಾದ NOC ಪ್ರಮಾಣ ಪತ್ರ ನೀಡಬೇಕು. ಪಕ್ಷದ ಹೆಸರಲ್ಲಿ ಬ್ಯಾಂಕ್ ಖಾತೆ ಮತ್ತು ಪ್ಯಾನ್ ಕಾರ್ಡ್, ಪಕ್ಷದ 3 ಪ್ರಮುಖ ಸದಸ್ಯರ ಕೊನೆಯ 3 ಆದಾಯ ತೆರಿಗೆ ರಿಟರ್ನ್ಗಳು ಅಂದರೆ ಪ್ರತಿಯನ್ನು ಕೂಡ ITR ಪ್ರತಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಹೊಸ ಪಕ್ಷಕ್ಕೆ ಹಾಗಾದರೆ ಅರ್ಜಿ ಸಲ್ಲಿಸೋದು ಹೇಗೆ? ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ eci.government.in ನಿಂದ ಅಥವಾ ದೆಹಲಿಯ ಚುನಾವಣಾ ಭವನದಿಂದ ಅರ್ಜಿ ನಮೂನೆಯನ್ನು ಪಡಿಬೇಕು. ಫಾರ್ಮ್ ಅನ್ನು ಭರ್ತಿ ಮಾಡಿದ ನಂತರ ಎಲ್ಲ 100 ಸದಸ್ಯರ ಮತದಾರರ ಗುರುತಿನ ಚೀಟಿಗಳ ನಕಲು ಪ್ರತಿಗಳೊಂದಿಗೆ ನೋಂದಾಯಿತ ಅಂಚೆ ಮೂಲಕ ಅಥವಾ ಚುನಾವಣಾ ಆಯೋಗದ ಕಚೇರಿಗೆ ಖುದ್ದಾಗಿ ಭೇಟಿ ನೀಡುವುದರ ಮೂಲಕ ಅದನ್ನು ಸಲ್ಲಿಸಿ 10,000 ರೂಪಾಯಿಗಳ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಆಯೋಗವು ಅರ್ಜಿಯನ್ನು ಪರಿಶೀಲಿಸಿದ ನಂತರ ನೀವು 2 ರಾಷ್ಟ್ರೀಯ ಮತ್ತು ಸ್ಥಳೀಯ ಪತ್ರಿಕೆಗಳ ಸಾರ್ವಜನಿಕ ಸೂಚನೆಯನ್ನು ಪ್ರಕಟಿಸಬೇಕು. ಹೊಸ ಪಕ್ಷದ ವಿರುದ್ಧ ಯಾರಾದರೂ ಆಕ್ಷೇಪಣೆ ಸಲ್ಲಿಸಬಹುದು. ಆಕ್ಷೇಪಣೆ ಸಲ್ಲಿಸಿದ್ರೆ ಅದನ್ನ ಚುನಾವಣಾ ಆಯೋಗ ಕೇಳುತ್ತೆ. ಯಾವುದೇ ಆಕ್ಷೇಪಣೆ ಸಲ್ಲಿಸದೇ ಇದ್ರೆ ಚುನಾವಣಾ ಆಯೋಗವು ನಿಮ್ಮ ಪಕ್ಷವನ್ನ ನೋಂದಾಯಿಸಿಕೊಳ್ಳುತ್ತೆ. ಒಟ್ಟಾರೆಯಾಗಿ ಈಗ ಈತನ ಮಧ್ಯೆ ಕಾಕ್ರೋಚ್ ಏನಿದೆಯಲ್ಲ, ಜನತಾ ಪಾರ್ಟಿ ಫಾಲೋವರ್ ಸಂಖ್ಯೆ ಒಂದು ಕಡೆ ಏರ್ತಾ ಇದೆ, ಮತ್ತೊಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ಲಕ್ಷ ಲೂಟಿ ಕೂಡ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಲಿಂಕ್ ಅನ್ನ ಕ್ಲಿಕ್ ಮಾಡೋ ಮುನ್ನ ನಿಮ್ಮ ಬ್ಯಾಂಕ್ ಖಾತೆಯನ್ನ ಗಮನದಲ್ಲಿ ಇಟ್ಕೊಂಡು ಕ್ಲಿಕ್ ಮಾಡಿ.